ಒಂದು ಸುಂದರವಾದ ಹಳ್ಳಿ. ಇಲ್ಲಿ ರಾಮು ಎಂಬ ಹುಡುಗನಿದ್ದನು. ಅವನು ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ. ರಾಮುವಿಗೆ ಸಂಬಂಧಿಕರು ಯಾರೂ ಇರಲಿಲ್ಲ. ಅವನು ಒಂಟಿಯಾಗಿ ತನ್ನ ತಾಯಿಯ ನೋವಿನಲ್ಲಿ ಕಳೆಯುತ್ತಿದ್ದ. ಅವನಿಗೆ ಒಳ್ಳೆಯ ಕೆಲಸ ಹಾಗೂ ಒಳ್ಳೆ ಆಸ್ತಿ ಕೂಡ ಇತ್ತು. ಆದರೆ ತನ್ನವರೆಂದು ಯಾರೂ ಇರಲಿಲ್ಲ. ಆ ನೋವಿನಲ್ಲಿ ತನ್ನ ತಾಯಿಯ ಫೋಟೋವನ್ನು ಹಿಡಿದುಕೊಂಡು ಅಳುತ್ತಾ ಕುಳಿತಿದ್ದ. ಅಮ್ಮ, ನನ್ನನ್ನು ಒಂಟಿ ಮಾಡಿ ಯಾಕೆ ಹೋದೆ? ಈಗಾಗ ಇಲ್ಲಿ ನಾನೊಬ್ಬನೇ. ಏನ್ ಮಾಡ್ಲಿ? ನನಗೇನ್ ತೋಚ್ತಿಲ್ಲ. ನನಗೆ ನಿನ್ನನ್ನು ಮರೆಯಲಾಗುತ್ತಿಲ್ಲ ಅಮ್ಮ. ಇದೇ ರೀತಿ ಯಾವಾಗ್ಲೂ ರಾಮು ತಾಯಿಯನ್ನು ನೆನೆದು ಅಳುತ್ತಾ ಇರುತ್ತಿದ್ದ. ಆಗ ಒಂದು ದಿನ ಆಗ ಗಾಬರಿಯಿಂದ ಒಂದು ಸಣ್ಣ ಹುಡುಗಿ ಬಾಗಿಲು ಬಡಿಯುತ್ತಾ ನಿಂತುಕೊಂಡಿದ್ದಳು. ಆಗ ರಾಮು ಬಾಗಿಲ ಬಳಿ ಬಂದು ನಿಂತು ಆ ಸಣ್ಣ ಹುಡುಗಿಯನ್ನು ನೋಡಿದ. ರಾಮು ಕೇಳಿದ, ಯಾರಮ್ಮ ನೀನು? ಯಾಕೆ ಹೀಗೆ ಅಳುತ್ತಾ ನಿಂತಿರುವೆ? ನಿನ್ನ ಜೊತೆ ಯಾರು ಬರ್ಲಿಲ್ಲವೇ? ಯಾಕೆ ನೀನು ಗಾಬರಿಗೊಂಡಿದ್ದೀಯಾ? ನನ್ನ ಬಳಿ ಹೇಳು. ನಿನಗೇನಾದರೂ ಸಮಸ್ಯೆ ಇದೆಯೇ? ಅಣ್ಣ, ನನ್ನ ಹೆಸರು ಅಂಜಲಿ. ನನ್ನನ್ನು ಯಾರೂ ಇಬ್ಬರು ಓಡಿಸಿಕೊಂಡು ಬರ್ತಿದ್ದಾರೆ. ದಯಮಾಡಿ ನನ್ನನ್ನು ಕಾಪಾಡಿ ಅಣ್ಣ. ನಿನ್ನನ್ನು ಯಾರು ಓಡಿಸಿಕೊಂಡು ಬರ್ತಿದ್ದಾರೆ? ಸರಿಯಮ್ಮ, ನೀನು ಈಗ ಒಳಗೆ ಬಾ. ಯಾರು ಬರ್ತಾರೆ ನಾನು ನೋಡ್ಕೊಳ್ತೇನೆ. ನೀನು ಭಯಪಡಬೇಡ. ಹೀಗೆ ಅಂಜಲಿಯನ್ನು ಸಮಾಧಾನ ಮಾಡಿ ರಾಮು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ನಂತರ ರಾಮು ಅಂಜಲಿಯನ್ನು ಕೇಳುತ್ತಾನೆ, ಅಂಜಲಿ, ನೀನು ಯಾರು ಕಂದ? ಎಲ್ಲಿಂದ ಬಂದಿರುವೆ? ನಿನ್ನನ್ನು ಯಾರು ಓಡಿಸಿಕೊಂಡು ಬಂದರು? ಹೀಗೆ ಅಂಜಲಿಯ ಬಳಿ ಎಲ್ಲಾ ವಿಷಯವನ್ನು ಕೇಳಿದ. ಆದರೆ ಅಂಜಲಿ ಗಾಬರಿಯಿಂದ ಅಳುತ್ತಾ ಇದ್ದಳು. ಏನನ್ನೂ ಸರಿಯಾಗಿ ರಾಮು ಬಳಿ ಹೇಳಲಿಲ್ಲ. ರಾಮು ಅಂಜಲಿ ಗಾಬರಿಯಿಂದ ಇದ್ದ ಕಾರಣ ಅವಳನ್ನು ಸಮಾಧಾನಪಡಿಸಿ ಅಂಜಲಿಯನ್ನು ಅಲ್ಲೇ ಇರಿಸಿಕೊಂಡ. ನಂತರ ಮರುದಿನ ಬೆಳಗ್ಗೆ ಅಂಜಲಿಯನ್ನು ರಾಮು ಮಾತನಾಡಿಸಲು ಪ್ರಯತ್ನಿಸಿದ. ಅಂಜಲಿ, ಈಗ ಹೇಗಿದ್ದೀಯ ಕಂದ? ಈಗ ನಿನ್ನ ಭಯ ಎಲ್ಲ ಹೋಯ್ತಲ್ಲ? ಸರಿ, ಈಗ ಸಮಾಧಾನದಿಂದ ಹೇಳು. ಯಾರ್ ನೀನು? ನಿನಗೇನಾಗಿದೆ? ಅಣ್ಣ, ನನ್ನ ಹೆಸರು ಅಂಜಲಿ. ನಾನು ಪಕ್ಕದೂರಿನವಳು. ನನ್ನ ತಂದೆ ತಾಯಿ ತೀರಿಕೊಂಡಿದ್ದಾರೆ. ನನಗ್ಯಾರೂ ಇಲ್ಲ. ಇದನ್ನು ಗಮನಿಸಿದ ಕೆಲವು ಹುಡುಗರು ನನ್ನ ಹಿಂದೆ ಬಿದ್ದಿದ್ದಾರೆ. ನನಗ್ ಬೇರೆ ದಾರಿ ಕಾಣದೆ ಈ ಕಡೆ ಓಡಿ ಬಂದೆ. ನನ್ನಿಂದ ನಿಮ್ಗೇನಾದ್ರೂ ತೊಂದರೆ ಆಗಿದ್ದರೆ ಕ್ಷಮಿಸಿ ಅಣ್ಣ. ನನಗ್ ನನ್ನವರು ಎಂದು ಯಾರೂ ಇಲ್ಲ. ಇಲ್ಲ ಕಂದ, ನಿನ್ನಿಂದ ನನಗೇನೂ ತೊಂದರೆಯಾಗಿಲ್ಲ. ನೀನು ನನಗೆ ದೇವರು ಕೊಟ್ಟ ತಂಗಿ. ನನಗೂ ತಂದೆ ತಾಯಿ ಯಾರೂ ಇಲ್ಲ. ನೀನು ಇನ್ನು ಮುಂದೆ ಚಿಂತೆ ಮಾಡಬೇಡ. ನೀನು ನನ್ನ ಪಾಲಿನ ದೇವರಂತೆ. ನನ್ನ ತಂಗಿಯಾಗಿ ಯಾವಾಗ್ಲೂ ನನ್ನ ಜೊತೆ ಇರು. ನೀನು ಇನ್ನು ಮುಂದೆ ಯಾವುದಕ್ಕೂ ಹೆದರ್ಬೇಡ. ನಿನ್ನ ಅಣ್ಣ ನಾನಿದ್ದೀನಿ. ಯಾರಾದರೂ ನಿನ್ನ ಬಗ್ಗೆ ಮಾತನಾಡಿದರೆ ನಾನು ಅವರನ್ನು ನೋಡಿಕೊಳ್ತೇನೆ. ನೀನು ಹೆದರ್ಬೇಡ ಕಂದ. ಇಲ್ಲಿ ನೀನು ಖುಷಿಯಾಗಿರಬಹುದು. ಹೀಗೆ ರಾಮು ಅಂಜಲಿಗೆ ಹೇಳುತ್ತಾನೆ. ಅಂಜಲಿ ತುಂಬಾ ಸಂತೋಷದಿಂದ ಅಲ್ಲೇ ಇರಲು ಒಪ್ಪಿಕೊಳ್ಳುತ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತವೆ. ಆದರೆ ಊರಿನ ಅಕ್ಕಪಕ್ಕ ಜನ ರಾಮುವಿನ ಬಗ್ಗೆ ತಪ್ಪಾಗಿ ಮಾತನಾಡಿಕೊಳ್ಳಲು ಶುರು ಮಾಡುತ್ತಾರೆ. ಯಾವುದೋ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾನೆ, ಇವನಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ, ಹೀಗೆ ಎಂದು ತಪ್ಪಾಗಿ ಮಾತನಾಡಿಕೊಳ್ಳುತ್ತಾರೆ. ಅದನ್ನು ಗಮನಿಸಿದ ಅಂಜಲಿ ಅವರ ಬಳಿ ಹೋಗಿ, ನಿಮ್ಮನೇಲಿ ಹೆಣ್ಣು ಮಕ್ಕಳಿಲ್ವೆ? ಆ ಹೆಣ್ಣು ಮಕ್ಕಳಿಗೆ ಅಣ್ಣ ಯಾರೂ ಇಲ್ವೆ? ಯಾಕೆ ಈ ರೀತಿ ಅಣ್ಣ ತಂಗಿಯರ ಸಂಬಂಧವನ್ನ ಕೊಚ್ಚೆಪಡಿಸುತ್ತಿದ್ದೀರಾ ಎಂದು ಬೈಯುತ್ತಾಳೆ. ಆಗ ಅವರೆಲ್ಲ ತಲೆ ತಗ್ಗಿಸಿ ಹೊರಟು ಹೋಗುತ್ತಾರೆ. ಹೀಗೆ ಇನ್ನೂ ಕೆಲವು ದಿನಗಳು ಕಳೆಯುತ್ತವೆ. ಅಂಜಲಿ ತುಂಬಾ ಸಂತೋಷದಿಂದ ಇರುತ್ತಾಳೆ. ಯಾರೂ ಇಲ್ಲದ ರಾಮು ತಂಗಿ ಸಿಕ್ಕ ಮೇಲೆ ತುಂಬಾ ಜವಾಬ್ದಾರಿಯಿಂದ ಇರುತ್ತಾನೆ. ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ರಾಮು ತನ್ನ ತಂಗಿಗಾಗಿ ಹೊಸ ಬಟ್ಟೆ ಒಡವೆಗಳನ್ನು ಸಂಗ್ರಹಿಸುತ್ತಾನೆ. ಕೆಲವು ದಿನಗಳ ನಂತರ ನನ್ನ ತಂಗಿಗೆ ಮದುವೆ ಮಾಡಲು ತೀರ್ಮಾನಿಸುತ್ತಾನೆ. ರಾಮು ಅಂಜಲಿ ಬಳಿ ಕೇಳುತ್ತಾನೆ, ಕಂದ, ನಾನು ನಿನಗೆ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ನಿನ್ನ ಅಭಿಪ್ರಾಯವೇನು? ಅಣ್ಣ,
ನನಗೇಕೆ ಮದುವೆ? ಅದು ಅಲ್ಲದೆ ನನ್ನನ್ನು ಬಿಟ್ರೆ ನಿನಗೆ ಯಾರೂ ಇಲ್ಲ. ನಾನು ಈಗ ಮದುವೆ ಮಾಡಿಕೊಂಡು ಹೋದರೆ ಮುಂದೆ ನಿನ್ನನ್ನು ನೋಡಿಕೊಳ್ಳುವವರಾರು? ಇಲ್ಲ ಅಣ್ಣ, ನಾನು ಕೊನೆಯವರೆಗೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ನನಗೆ ಮದುವೆ ಎಲ್ಲ ಏನೂ ಬೇಡ. ಇಲ್ಲ ಕಂದ, ಹಾಗೆನ್ನ ಬೇಡ. ನಿನಗೆ ಒಂದು ಮದುವೆ ಮಾಡಿ ನೋಡಬೇಕೆನ್ನು ಆಸೆ ನನಗಿದೆ. ಮದುವೆಗೆ ಒಪ್ಪಿಕೋ ಕಂದ. ಅಣ್ಣ, ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ನಾನು ಇಲ್ಲಿ ಇರುವುದು ನಿನಗೆ ಇಷ್ಟ ಇಲ್ವೇ? ಅದಕ್ಕೆ ಮದುವೆ ಮಾಡಿ ಕಳಿಸಬೇಕೆಂಬ ತೀರ್ಮಾನ ಮಾಡಿದ್ದೀರಾ? ಇಲ್ಲಿರುವ ಜನಗಳು ಮಾತನಾಡುವ ಬಗ್ಗೆ ನಿಮಗೆ ಬೇಜಾರಿದೆಯೇ? ಹಾಗೇನಾದರೂ ಇದ್ದರೆ ಹೇಳಿ ಅಣ್ಣ, ನಾನು ಈಗಲೇ ಇಲ್ಲಿಂದ ಹೊರಟು ಹೋಗುತ್ತೇನೆ. ಅರೆ ಕಂದ, ಜನಗಳ ಬಾಯಿಗೆ ಬೀಗ ಹಾಕುವವರಾರು? ಅದು ಎಲುಬಿಲ್ಲದ ನಾಲಿಗೆ, ಏನ್ ಬೇಕಾದ್ರೂ ಮಾತಾಡುತ್ತೆ. ಅದಕ್ಕೆಲ್ಲ ನಾನ್ ತಲೆ ಕೆಡಿಸ್ಕೊಳ್ಳೋನಲ್ಲ. ನೀನ್ ಈ ರೀತಿ ಮಾತಾಡ್ಬೇಡ ಕಂದ. ನೀನ್ ನನಗೆ ಭಗವಂತ ಕೊಟ್ಟ ವರ. ದಿಕ್ಕಿಲ್ಲದವನಿಗೆ ತಂಗಿಯಾಗಿ ಬಂದು ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದೆ. ನಿನಗೆ ಮದುವೆ ಮಾಡೋದು ನನ್ನ ಕರ್ತವ್ಯ ಕಂದ. ಇದೇ ನಿನ್ನ ಸ್ವಂತ ಅಣ್ಣ ಆಗಿದ್ರೆ ನೀನ್ ಹೀಗೆ ಮಾತಾಡ್ತಿದ್ದ. ನಿನಗೆ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಎಂದ್ರೆ ಇನ್ ಸ್ವಲ್ಪ ದಿಸ್ ಹೀಗೆ ಇರು. ಆದರೆ ನನ್ನನ್ ಬಿಟ್ಟು ಹೋಗುವ ಮಾತಾಡ್ಬೇಡ ಕಂದ. ನಾನು ಒಂಟಿಯಾಗ್ಬಿಡುವೆ. ಸರಿ ಅಣ್ಣ, ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆದ್ರೆ ನೀನು ನನಗೊಂದು ಮಾತು ಕೊಡ್ಬೇಕು. ಮಾತು ಕೊಡ್ಬೇಕೆ? ಏನ್ ಕಂದ? ನಿನಗೇನಾದ್ರೂ ಬೇಕೆ? ಹೇಳು, ನಿನಗೇನ್ ಬೇಕೆಂದು. ನಿನಗೇನ್ ಬೇಕೋ ಅದನ್ನು ನಾನು ಈಗ್ಲೇ ತಂದುಕೊಡ್ಬೇಕಂದ. ಅಣ್ಣ, ನನಗೇನು ಬೇಡ. ನಾನು ಹೇಳೋ ಹಾಗೆ ನೀನು ಮಾಡು ಸಾಕು. ನಿನಗೆ ಹೇಗೆ ನನ್ನ ಮದುವೆ ಮಾಡಿ ನೋಡ್ಬೇಕೆಂಬ ಆಸೆ ಇದೆಯೋ ಅದೇ ರೀತಿ ನನಗೂ ನಿನ್ನ ಮದುವೆ ನೋಡ್ಬೇಕೆಂಬ ಆಸೆ. ದಯಮಾಡಿ ನೀನು ನಾನು ನೋಡುವ ಹುಡುಗಿಯನ್ನು ಮದುವೆ ಮಾಡಿಕೋ ಅಣ್ಣ. ನನಗೂ ಒಬ್ಬ ತಾಯಿ ಬಂದ ಹಾಗೆ ಆಗುತ್ತದೆ. ದಿಕ್ಕಿಲ್ಲದ ನನಗೆ ನೀವಿಬ್ಬರೂ ತಂದೆ ತಾಯಿಯಾಗಿ ಉಳಿಯುತ್ತೀರ. ದಯಮಾಡಿ ಈ ನನ್ನ ಕೋರಿಕೆಯನ್ನು ನೆರವೇರಿಸು ಅಣ್ಣ. ಅಲ್ಲ ಕಂದ, ಮೊದಲು ನಾನು ನಿನ್ನ ಮದುವೆ ಮಾಡಬೇಕು, ನಂತರ ಅಲ್ಲವೇ ನನ್ನ ಮದುವೆ. ಮೊದಲು ನಾನು ಮದುವೆ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ತಂಗಿಯನ್ನು ಬಿಟ್ಟು ಅಣ್ಣ ಯಾವಾಗಾದ್ರೂ ಮದುವೆ ಮಾಡ್ಕೊಳ್ತಾನ? ಮೊದಲು ನಿನ್ನ ಮದುವೆ ಆಗ್ಲಿ ಕಂದ, ನಂತರ ನಾನು ಮಾಡ್ಕೊಳ್ತೇನೆ. ಇಲ್ಲ ಅಣ್ಣ, ಮೊದಲು ನೀನು ಮದುವೆ ಮಾಡಿಕೋ, ನಂತರ ನೀವಿಬ್ಬರೂ ಸೇರಿ ತಂದೆ ತಾಯಿಯರಂತೆ ನನಗೆ ಆಶೀರ್ವಾದ ಮಾಡಿ ನಾನು ಆಗ ಮದುವೆ ಮಾಡಿಕೊಳ್ಳುತ್ತೇನೆ. ಸರಿ ಕಂದ, ನಿನ್ನ ಆಸೆ ಏನಿದೆಯೋ ಅದೇ ಆಗ್ಲಿ. ನೀನ್ ಯಾರನ್ನು ನೋಡ್ತೀಯೋ ಅವರನ್ನೇ ನಾನು ಮದುವೆ ಮಾಡ್ಕೊಳ್ತೇನೆ. ಈಗ ನಿನ್ಗೆ ಖುಷಿ ಆಯ್ತಲ್ಲ ಕಂದ? ಹೀಗೆ ರಾಮು ಅಂಜಲಿಯ ಬಳಿ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ನಂತರ ಅಂಜಲಿ ಒಬ್ಬ ಸುಂದರವಾದ ಹುಡುಗಿಯನ್ನು ನೋಡಿ ರಾಮುವಿಗೆ ಮದುವೆ ಮಾಡಿಸುತ್ತಾಳೆ. ರಾಮು ಮದುವೆಯ ದಿನ. ಎಲ್ಲರಿಗೂ ಒಂದು ಅಚ್ಚರಿ ಕಾದಿರುತ್ತದೆ. ಅದು ಏನೆಂದರೆ, ಕಂದ, ನಿನ್ನ ಇಚ್ಛೆಯಂತೆ ನಾನು ಮದುವೆ ಮಾಡಿಕೊಂಡಿರುವೆ. ಈಗ ನಿನ್ಗೆ ಸಮಾಧಾನ ಆಯ್ತಲ್ವೇ? ಹೌದು ಅಣ್ಣ, ನನ್ನ ಆಸೆ ಈಡೇರಿತ್ತು. ಹಾಗೆ ನನ್ನ ಜವಾಬ್ದಾರಿಯೂ ತೀರಿತ್ತು. ರಾಮು, ನಾನಿನ್ನು ಹೋಗಿ ಬರ್ಲೆ. ಮತ್ತೆ ನಾನು ನಿನ್ನ ಮಗಳಾಗಿ ಹುಟ್ಟುವೆ. ಹೆದರ್ಬೇಡ ರಾಮು, ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುವೆ. ನಿನ್ನ ನೋವನ್ನು ನೋಡಲಾರದೆ. ನಾನು ಭಗವಂತನ ಬಳಿ ವರ ಪಡೆದು ಬಂದೆ. ನನ್ನ ಕರ್ತವ್ಯ ಪೂರ್ಣಗೊಂಡಿದೆ. ನಿನಗೆ ಈಗ ಮದುವೆಯಾಗಿದೆ. ನಿನಗೆ ಒಬ್ಬ ಜೀವನ ಸಂಗಾತಿ ಜೊತೆಗಿದ್ದಾಳೆ. ಇನ್ನು ಮುಂದೆ ನಿನ್ನ ಜವಾಬ್ದಾರಿ ಇವಳದ್ದೇ. ಇವಳು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಮತ್ತೆ ನಾನು ನಿನ್ನ ಮಗಳಾಗಿ ಹುಟ್ಟಿ ಬರುವೆ ರಾಮು. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ. ರಾಮುವಿನ ತಾಯಿ ಮಾಯವಾಗುತ್ತಾಳೆ. ಅಮ್ಮ, ಅಮ್ಮ, ನನ್ನನ್ನು ಬಿಟ್ಟು ಹೋಗ್ಬೇಡ ಅಮ್ಮ. ಅಂದ್ರೆ ಇಷ್ಟು ದಿನ ನನ್ನ ಜೊತೆಗಿದ್ದಿದ್ದುದು ನನ್ನ ತಾಯಿ. ಅಯ್ಯೋ ಭಗವಂತ, ನನಗಿದು ಗೊತ್ತೇ ಆಗ್ಲಿಲ್ವೇ? ಅಮ್ಮ, ಇಷ್ಟು ದಿನ ನೀನು ನನ್ನ ಜೊತೆಗಿದ್ದೆ. ಈಗ ಈಕೆಯನ್ನು ನನಗೆ ಮದುವೆ ಮಾಡಿಕೊಟ್ಟಿದ್ದೀಯಾ. ನೀನು ನನಗೆ ಮಗಳಾಗಿ ಹುಟ್ಟಿ ಬರುವೆ ಎಂದು ಹೇಳಿದೆ. ನಾನಂತ ಪುಣ್ಯವಂತ ಅಮ್ಮ. ತಾಯಿಯನ್ನು ತಂಗಿಯಾಗಿ ಮಗಳಾಗಿ ನೋಡುವ ಅದೃಷ್ಟ ನನ್ನದು. ತುಂಬ ಧನ್ಯವಾದಗಳು ಅಮ್ಮ. ನಿನ್ನ ಬರುವಿಕೆಗಾಗಿ ನಾನು ಕಾಯುತ್ತಿರುವೆ. ಹೋಗಿ ಬಾ ಅಮ್ಮ, ಹೋಗಿ ಬಾ ಅಮ್ಮ.
ನಂತರ ರಾಮು ತನ್ನ ತಾಯಿಯ ಬರುವಿಕೆಗಾಗಿ ಕಾಯುತ್ತಿದ್ದಾನೆ. ಇದಕ್ಕೆ ಹೇಳುವುದು ಅಲ್ಲವೇ ಹೆತ್ತ ಕರುಳು ಎಂದು. ತಾಯಿ ತನ್ನ ಮಕ್ಕಳಿಗಾಗಿ ಏನನ್ನು ಬೇಕಾದರೂ ಮಾಡುತ್ತಾಳೆ. ತನ್ನ ಮಗನಿಗಾಗಿ ಮರುಜನ್ಮ ಪಡೆದು ಬಂದ ಈ ತಾಯಿಗೆ ಕೋಟಿ ನಮನ. ಎಲ್ಲರಿಗೂ ಒಳ್ಳೆಯದಾಗ್ಲಿ.